ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಇದು ಬರಗಾಲದ ಸುದ್ದಿ. ಬೇಸಿಗೆ ಹತ್ತಿರ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಈಗ ಭೀಕರ ಬರಗಾಲ ತಾಂಡವವಾಡ್ತಾ ಇದೆ. ರಾಜ್ಯದಲ್ಲಿ ಬೇಸಿಗೆ ಆರಂಭದಲ್ಲೇ ಭೀಕರ ಬರಗಾಲ ತಾಂಡವವಾಡ್ತಾ ಇದೆ. ಹಾವೇರಿಯಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ. ತುಂಗಭದ್ರಾ, ವರದಾ, ಕುಮುದ್ವತಿ, ಧರ್ಮ ನದಿಗಳ ಒಡಲು ಬರಿದಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಅದು ಗೊತ್ತಾಗಿದೆ. ನೀರಿಗಾಗಿ ದಿನನಿತ್ಯ ಕಿಲೋಮೀಟರ್ ಗಟ್ಟಲೆ ಸಂಚಾರವನ್ನ ನಡೆಸಬೇಕಾಗತ್ತೆ. ನದಿ ಪಾತ್ರದಲ್ಲಿ ಒರತೆ ನೀರನ್ನೇ ಬಟ್ಟೆ ಮೂಲಕ ಫಿಲ್ಟರ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನ. ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದಾಗಿದ್ದಾವೆ. ನದಿಗಳು ಸಹ ಬರಿದಾಗಿದ್ದು ಒರತೆ ನೀರನ್ನೇ ಕುಡಿತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ಜನ. ಹಾವೇರಿ ತಾಲೂಕು ಗುತ್ತಲ, ಹಾವನೂರು, ಹಾವಂಚಿ, ಶಾಖಾರ ಸೇರಿದಂತೆ ಹಲವು ಕಡೆಗಳಲ್ಲಿ ನೀರಿಗಾಗಿ ಈಗ ಹಾಹಾಕಾರ. ಜನರ ಸಂಕಷ್ಟದ ದೃಶ್ಯಗಳನ್ನೊಮ್ಮೆ ಸರ್ಕಾರ ನೋಡ್ಲೇಬೇಕು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ನದಿಗಳು ಬರಿದಾಗ್ತಾ ಇದೆ. ಹೀಗಾಗಿ ದೂರದಲ್ಲಿ ಹೋಗಿ ಈ ರೀತಿಯಾಗಿ ನೀರನ್ನ ತೆಗೆದುಕೊಂಡು ಬರುವಂತಹ ಪರಿಸ್ಥಿತಿ ಅಲ್ಲಿನ ಜನರಲ್ಲಿ ನಿರ್ಮಾಣ ಆಗಿದೆ. ಹೊರತೆ ನೀರನ್ನ ಈ ರೀತಿಯಾಗಿ ಬಟ್ಟೆ ಇರಿಸಿ ಫಿಲ್ಟರ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನೀರನ್ನ ತರಬೇಕು ಅಂದ್ರೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗಿ ಹೊರತೆ ಇರುವಂತಹ ಜಾಗಗಳಲ್ಲಿ ನೀರನ್ನ ಈ ರೀತಿಯಾಗಿ ತೆಗೆದುಕೊಂಡು ಬರಬೇಕು. ಬಟ್ಟೆಯಲ್ಲಿ ಅದನ್ನ ಫಿಲ್ಟರ್ ಮಾಡಿ ಅಲ್ಲಿಂದ ಜನ ಅದನ್ನು ಯೂಸ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೀವ್ರ ಬರಗಾಲದಿಂದ ರೈತರು ಸೇರಿದಂಗೆ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಾನಿವತ್ತು ಹಾವೇರಿ ತಾಲೂಕು ಹಾವನೂರು ಗ್ರಾಮದ ತುಂಗಭದ್ರಾ ನದಿ ಏನಿದೆ, ಆ ತುಂಗಭದ್ರಾ ನದಿಯ ದಡದಲ್ಲಿದ್ದೀನಿ. ಅವರು ಕುಡಿಯೋ ನೀರಿಗಾಗಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ಹೊರತೆ ನೀರಿನ ಮೊರೆ ಹೋಗಿದ್ದಾರೆ ಜನ. ಅಂದರೆ ಕುಡಿಯೋದಕ್ಕೂ ಕೂಡ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಹೊಳೆ ನೀರನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಅಡುಗೆ ಸೇರಿದಂಗೆ ಕುಡಿಲಿಕ್ಕೆ ಬಳಸ್ತಾ ಇದ್ದರು. ಆದರೆ ಇವತ್ತು ಹೊರತೆ ನೀರನ್ನು ಜನ ಅವಲಂಬಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇಲ್ಲಿ ಗಮನಿಸ್ಬೋದು ನೀವು. ಅಂದರೆ ಇಲ್ಲೇನೋ ನದಿ ಇರುತ್ತೆ, ನದಿ ಪಾತ್ರದಲ್ಲಿ ತೆಗಿಬೇಕು, ಅಂದರೆ ಸ್ವಲ್ಪ ಗುಂಡಿ ತೋಡಬೇಕು. ಅಲ್ಲಿ ಬರುವಂತಹ ಈ ಅಂತರ್ಜಲದ ನೀರೇನಿದೆ ಇದನ್ನು ಸೋಸಿಕೊಂಡು ಮನೆಗೆ ತಗೊಂಡು ಹೋಗಿ ಬಳಸಬೇಕು. ಇಲ್ಲಿ ನೀವು ಗಮನಿಸಬಹುದು, ಪ್ರತಿ ದಿವಸ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಂಥದ್ದೇ ಕೆಲಸಗಳಿದ್ರೂ ಕೂಡ, ಯಾಕಂದರೆ ನೀರು ಜೀವಜಲ ಅಂತ ಕರಿತೀವಿ, ಕುಡಿಲಿಕ್ಕೇ ನೀರಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಹೀಗಾಗಿ ತಮ್ಮ ದಿನಗೂಲಿ ಕೆಲಸ ಸೇರಿದಂತೆ ದಿನನಿತ್ಯದ ಕೆಲಸಗಳನ್ನು ಕೂಡ ಬಿಟ್ಟು ಜನ ಹೊರತೆ ನೀರಿನ ಮೊರೆ ಹೋಗಿದ್ದಾರೆ. ಇಲ್ಲಿ ಬಂದು ನೀರನ್ನು ತುಂಬಲೇಬೇಕಾದಂಥ ಅನಿವಾರ್ಯತೆ ಕಂಡಿದ್ದಾರೆ. ಇವತ್ತು ನೀವು ಗಮನಿಸಬಹುದು ಎಂತಹ ಪರಿಸ್ಥಿತಿ. ಇವತ್ತಿನ ಸಂದರ್ಭದಲ್ಲಿ ನಾವು ಬಹಳಷ್ಟು ಟೆಕ್ನಾಲಜಿಗಳ ಬಗ್ಗೆ ಮಾತನಾಡ್ತೀವಿ, ಸಾಕಷ್ಟು ವಿಜ್ಞಾನಗಳ ಬಗ್ಗೆ, ಆವಿಷ್ಕಾರಗಳ ಬಗ್ಗೆ ಮಾತನಾಡ್ತೀವಿ. ಇವತ್ತೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಜನ ಇದ್ದಾರೆ, ಬಡವರೇನಿದ್ದಾರೆ, ಇಂಥ ಒಂದು ಕಷ್ಟವನ್ನು ಪಡ್ತಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆಳುವ ಸರ್ಕಾರಗಳಿಗೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳಬಹುದು. ಈ ನೀರನ್ನು ತೆಗೆದುಕೊಂಡು ಹೋಗಿ ಅವರು ಕುಡಿಲಿಕ್ಕೆ ಬಳಸಬೇಕಾದಂಥ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ. ನಾನು ಜನರನ್ನ ಮಾತನಾಡಿಸ್ತೀನಿ, ಹಾವನೂರು ಗ್ರಾಮದ ಜನರನ್ನ. ಅಣ್ಣ, ಇದು ಎಷ್ಟು ದಿವಸದಿಂದ ಹಿಂಗೆ ಸಮಸ್ಯೆ ಅನುಭವಿಸ್ತಿದ್ದೀರಿ? 2.5 ತಿಂಗಳಿಂದ ಇದೇ ಥರ ನಾವು ಹೊರ್ತಿ ನೀರು ಕುಡಿತಾ ಇದ್ದೇವೆ. ಇಲ್ಲ ಕುಡಿಯೋಕೆ ನೀರು ಇಲ್ಲ, ಏನೂ ಇಲ್ಲ. ಹೊರ್ತಿ ದಿನ ತೋಡ್ಬೇಕು, ಹೋಗ್ತಾ ಇರಬೇಕು. ನಾವು ಕುಡಿಲಿಕ್ಕೆ ಎಲ್ಲ ಬದುಕು ಬಾಳೆಯನ್ನು ಬಿಟ್ಟು ಇಲ್ಲಿಗೆ ಬಂದು ನೀರನ್ನು ತಗೊಂಡು ಹೋಗ್ಬೇಕು. ಮಳೆ ರೀ, ಅದು ಬತ್ತೈತ್ರಿ. ಯಾವ ಥರ ನೀರು ಕುಡಿಯಕ್ಕೆ ಬರೋದು ಬೋರು ಹೊಲ್ದಾಗಿರೋ ಬೋರು, ಮತ್ತು ಇದ ನೀರಿಗೆ ಬೋರ್ ರೀ. ಇದ ನೀರಿನಿಂದ ಬೋರ್ ಅಲ್ಲ, ಇನ್ನು ಹೊಳೆ ನಾವು ನೀರನ್ನೇ ನೀವು ಬಳಸ್ತೀರಿ? ನೀರ ಬಳಸೋದು ಕುಡಿಯಕ್ಕೆ. ಹೌದು ರೀ, ಹೊಲಕ್ಕೂ ಇದ ನೀರ ಬಳಸ್ತೀರಿ? ಹೊಲಕ್ಕೆ ಇದ ನೀರ ಬಳಸ್ತಾವ್ರಿ. ಎಲ್ಲ ನೀರ ಕಟ್ಟಾಗೈತ್ರಿ. ಹೊಲದಾಗ ಏನು ಪೀಕಿಲ್ಲ, ಎಲ್ಲ ಒಣಗಿಬಿಟ್ಟವು. ಹೊರತೆ ನೀರನ್ನ ಎಷ್ಟು ದಿವಸದಿಂದ ತಗೊಂಡು ಹೊಂಟಿರಿ ಅಮ್ಮ? 2 ತಿಂಗಳು ರೀ. 2 ತಿಂಗಳು. ಅದು ಬದುಕು ಬಾಳೆ ಹೆಂಗೆ? ಬದುಕಿಗೆ ಹೋಗಿ ಬಂದು ತುಂಬ್ಕೋಬೇಕ್ರಿ ನಾವು ನೀರು. ಎಷ್ಟು ಗಂಟೆ ಹೋಗ್ತೀರಿ ಕೆಲಸಕ್ಕೆ? 10 ಗಂಟೆಗೆ ಹೋಗ್ರಿ. ಏನೇನು ಸಮಸ್ಯೆ ಆಗ್ಯಾವ ತಾಯಿ ಈಗ? ಈಗ ನೀರಿಂದ ಸಮಸ್ಯೆ ನೋಡ್ರಿ. ನೀರಿನ ಸಮಸ್ಯೆಲಿದ್ದನ ನಮಗೀಗ ತೊಂದರೆ ಆಗಿರೋದು. ಇದು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥ ಮಾತುಗಳು. ಇಲ್ಲಿ ಒಂದು ಕೊಡ ನೀರನ್ನು ತುಂಬಲಿಕ್ಕೆ ಸುಮಾರು ಅರ್ಧ ಗಂಟೆ ಬೇಕಾಗುತ್ತೆ. ಮನೆ ಬಳಕೆಗೆ ಆಗಬೇಕು, ಅಡುಗೆ ಕೆಲಸಕ್ಕೆ ಆಗಬೇಕು, ಕುಡಿಲಿಕ್ಕೆ ಆಗಬೇಕು. ಇದೊಂದು ದೊಡ್ಡ ಸರ್ಕಸ್ ಮಾಡ್ತಿದ್ದಾರೆ ಜನ ಇಲ್ಲಿ. ಅಧಿಕಾರಿಗಳಂತೂ ಕಿವುಡರು ಆಗಿದ್ದಾರೆ, ಮೂಗರು ಆಗಿದ್ದಾರೆ. ಸೊ ಅಧಿಕಾರಿಗಳಂತೂ ಒಂದು ಸ್ವಲ್ಪ ಬಂದು ಬಡವರ ಕಷ್ಟ ಕೇಳೋರಿಲ್ಲ. ಅಧಿಕಾರಿಗಳು ಒಂದು ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಹೇಗಿದೆ ಅಂತಲೂ ಕೂಡ ಗಮನಿಸೋದಾಗಿಲ್ಲ ಅಂತ ಹೇಳಿದರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.